ಈ ಕ್ವಶನನ್ನು ನೀಟ್ 2011ನಲ್ಲಿ ಕೇಳಿದ್ದಾರೆ. ದ ಎಲೆಕ್ಟ್ರಿಕ್ ಪೊಟೆನ್ಷಿಯಲ್ ವಿ ಅಟ್ ಎನಿ ಪಾಯಿಂಟ್ ಎಕ್ಸ್ ಕಾಮ ವೈ ಕಾಮ ಝೆಡ್ ಆಲ್ ಇನ್ ಮೀಟರ್ಸ್ ಇನ್ ಸ್ಪೇಸ್ is given by V is equal to 4x square volt. The electric field at the point 1, 0, 2 in volt per meter is ಅಂತ ಕೇಳಿದ್ದಾರೆ. ಆಪ್ಷನ್ ನೋಡಿ, 8 along positive x-axis, 16 along negative x-axis, 16 along positive x-axis, 8 along negative x-axis. ಫಸ್ಟು ಕೊಟ್ಟಿರೋ ಡೇಟಾನ ಬರ್ಕೊಳ್ಳೋಣ. ವಿ ಇಸ್ ಈಕ್ವಲ್ ಟು 4x ಸ್ಕ್ವೇರ್ ಅಂತ ಅಷ್ಟೇ ಕೊಟ್ಟಿರೋದು. ದೇ ಹ್ಯಾವ್ ಗಿವನ್ ವಿ ಇಸ್ ಈಕ್ವಲ್ ಟು 4x ಸ್ಕ್ವೇರ್ ಅಂತ. ಇವಾಗ ನನಗೆ ವೋಲ್ಟೇಜ್ ಕೊಟ್ಟು ಎಲೆಕ್ಟ್ರಿಕ್ ಫೀಲ್ಡನ್ನು ಕಂಡುಹಿಡಿಯೋದಕ್ಕೆ ಕೇಳ್ತಾ ಇದ್ದಾರೆ. ಸೊ ನನಗೆ ವೋಲ್ಟೇಜ್ಗೂ ಎಲೆಕ್ಟ್ರಿಕ್ ಫೀಲ್ಡ್ಗೂ ಸಂಬಂಧ ಬರುವಂಥ ಒಂದೇ ಒಂದು ಈಕ್ವೇಷನ್ ಗೊತ್ತಿರೋದು. ದಟ್ ಇಸ್ ವಿ ನೋ ದಟ್ ಇ ಈಸ್ ಈಕ್ವಲ್ ಟು ಮೈನಸ್ ಡಿ ವಿ ಬೈ ಡಿ ಆರ್. ಕರೆಕ್ಟ್ ಅಲ್ವಾ? ಈ ಈಕ್ವೇಷನ್ ನೆನಪಿದೆ ಅಲ್ವಾ ನಿಮಗೆ? ಸೊ ಒಂದು ಬಾಕ್ಸ್ ಹಾಕಿ ಇದಕ್ಕಿನ್ನ ಶೇಡ್ ಮಾಡಿ ಕೊಡ್ತೀನಿ ನಿಮ್ಮ ನೋಟ್ಸಲ್ಲಿ. ಯು ಹ್ಯಾವ್ ಟು ರಿಮೆಂಬರ್ ದಿಸ್. ವಾಟ್ ಡು ಯು ಮೀನ್ ಬೈ ದಿಸ್ ಫಾರ್ಮುಲಾ? ಎಲೆಕ್ಟ್ರಿಕ್ ಫೀಲ್ಡ್ ಡೈರೆಕ್ಷನ್ನು ಯಾವ ಕಡೆ ಇರುತ್ತೆ ಅಂದರೆ ಇಟ್ ವಿಲ್ ಬಿ ಇನ್ ಅ ಡೈರೆಕ್ಷನ್ ಆಫ್ ಡಿಕ್ರೀಸಿಂಗ್ ಪೊಟೆನ್ಷಿಯಲ್ ಅಂತ ಹೇಳ್ತೀವಿ. ಬೇಸಿಕಲಿ ಆರ್ ಎಚ್ ಎಸ್ನ ನಾವು ನೆಗೆಟಿವ್ ಪೊಟೆನ್ಷಿಯಲ್ ಗ್ರೇಡಿಯಂಟ್ ಅಂತ ಕರಿತೀವಿ. ಇದನ್ನು ನಿಮಗೆ ಈಸಿಯಾಗಿ ಎಕ್ಸ್ಪ್ಲೈನ್ ಮಾಡಬೇಕು ಅಂದರೆ ಸಣ್ಣದಾಗಿ ಒಂದು ಥಿಯರಿ ಕತೆ ಹೇಳ್ಬಿಡ್ತೀನಿ. ಇಫ್ ಐ ಹ್ಯಾವ್ ಅ ಸೋರ್ಸ್ ಚಾರ್ಜ್ ಹಿಯರ್, ಬಿಕಾಸ್ ಆಫ್ ದಿಸ್ ಚಾರ್ಜ್ ಐ ಕ್ಯಾನ್ ಫೈಂಡ್ ಅ ಪೊಟೆನ್ಷಿಯಲ್ ಹಿಯರ್. ಇವಾಗ V1 ಅಂತ ಕರಿತೀನಿ, 10 ವೋಲ್ಟ್ಸ್ ಇತ್ತು. ಇದ್ರ ಮಧ್ಯೆ ಡಿಸ್ಟೆನ್ಸ್ ಆಫ್ ಸಪರೇಷನ್ ಆರ್ ಇತ್ತು. ಇವಾಗ ನಾನು ಈ ಆರ್ನ ಇನ್ಕ್ರೀಸ್ ಮಾಡ್ತೀನಿ, ಈ ಪಾಯಿಂಟಲ್ಲಿ ವೋಲ್ಟೇಜ್ನ ಮೆಷರ್ ಮಾಡ್ತೀನಿ. ಅವಾಗ V2 ನನಗೆ 5 ವೋಲ್ಟ್ ಅಂತ ಬರುತ್ತೆ. ಸೊ ಇವಾಗ ಡಿಸ್ಟೆನ್ಸ್ ಆಫ್ ಸಪರೇಷನನ್ನು ಜಾಸ್ತಿ ಮಾಡಿದೆ, ವೋಲ್ಟೇಜು ಡ್ರಾಪ್ ಆಯಿತು. ಕರೆಕ್ಟಾ? ಸೊ ಆಸ್ ಐ ಕೀಪ್ ಆನ್ ಇನ್ಕ್ರೀಸಿಂಗ್ ದ ಡಿಸ್ಟೆನ್ಸ್ ಆಫ್ ಸಪರೇಷನ್ ಫ್ರಮ್ ದ ಸೋರ್ಸ್ ಚಾರ್ಜ್, ದ ವೋಲ್ಟೇಜ್ ಇಸ್ ಗೆಟಿಂಗ್ ರೆಡ್ಯೂಸ್ಡ್. ಕರೆಕ್ಟಾ? ಈ ಈಕ್ವೇಷನ್ ಪ್ರಕಾರ, ಈ ಡಿರೈವೇಷನ್ ನಾವು ಮಾಡಿದ್ದೀವಿ ಥಿಯರಿಲಿ ಆಲ್ರೆಡಿ. ಸೊ ಈ ಈಕ್ವೇಷನ್ ಪ್ರಕಾರ ಸೊ ಎಲೆಕ್ಟ್ರಿಕ್ ಫೀಲ್ಡ್ ಡೈರೆಕ್ಷನ್ ಯಾವುದಿರುತ್ತೆ ಅಂದರೆ ಎಲೆಕ್ಟ್ರಿಕ್ ಫೀಲ್ಡ್ ಡೈರೆಕ್ಷನ್ ವಿಲ್ ಬಿ ಸೇಮ್ ಆಸ್ ದಟ್ ಆಫ್ ದ ರೆಡ್ಯೂಸಿಂಗ್ ಪೊಟೆನ್ಷಿಯಲ್. ಸೊ ಇಲ್ಲಿಂದ ಇಲ್ಲಿಗೆ ವೋಲ್ಟೇಜ್ ಕಮ್ಮಿ ಆಗ್ತದೆ. ಸೊ ಇದೇ ಡೈರೆಕ್ಷನಲ್ಲಿ ಎಲೆಕ್ಟ್ರಿಕ್ ಫೀಲ್ಡ್ ಇದೆ. ಸೊ ಇಷ್ಟೇ ಈ ಡಿರೈವೇಷನ್ದು ಕತೆ, ಆಯಿತಾ? ಆದರೆ ಇಲ್ಲಿ ನೋಡಿ, ಅವರು ವೋಲ್ಟೇಜನ್ನ ಇನ್ ಟರ್ಮ್ಸ್ ಆಫ್ ಆ್ಯಸ್ ಅ ಫಂಕ್ಷನ್ ಆಫ್ ಎಕ್ಸ್ ಕೊಟ್ಟಿದ್ದಾರೆ. ಎಕ್ಸ್ದು ಫಂಕ್ಷನ್ ಥರ ಕೊಟ್ಟಿದ್ದಾರೆ. ವೈ ಆ್ಯಂಡ್ ಝೆಡ್ಡಲ್ಲೂ ಇದೆ, ಆದರೆ ಎಕ್ಸ್ ವೋಲ್ಟೇಜ್ ಇಸ್ ಇನ್ ಟರ್ಮ್ಸ್ ಆಫ್ ಫಂಕ್ಷನ್ ಆಫ್ ಎಕ್ಸ್ ಅಂತ ಕೊಟ್ಟಿರೋದ್ರಿಂದ ಹೌ ಶುಡ್ ಐ ರೈಟ್ ದಿಸ್ ವ್ಯಾಲ್ಯೂ ಆಫ್ ಇ? ಸೊ ಫ್ರಮ್ ದಿಸ್ ಐ ಕ್ಯಾನ್ ರೈಟ್ ಇ ಈಸ್ ಈಕ್ವಲ್ ಟು ಮೈನಸ್ ಡಿ ವಿ ಬೈ ಡಿ ಎಕ್ಸ್ ಇಂಟು ಐ ಕ್ಯಾಪ್. ನೌ ವಾಟ್ ಐ ಆಮ್ ಡೂಯಿಂಗ್ ಇಸ್ ಐ ಆಮ್ ಕನ್ಸಿಡರಿಂಗ್ ಅ ಯೂನಿಟ್ ವೆಕ್ಟರ್ ಅಲಾಂಗ್ ಎಕ್ಸ್ ಆ್ಯಂಡ್ ಎಕ್ಸ್ ವೈ ಆ್ಯಂಡ್ ಝೆಡ್ ಆಕ್ಸಿಸ್. ಸೊ ಎಕ್ಸ್ ಡೈರೆಕ್ಷನಲ್ಲಿ ನಾನು ಐ ಕ್ಯಾಪ್ನ ಕನ್ಸಿಡರ್ ಮಾಡ್ತೀನಿ, ವೈ ಡೈರೆಕ್ಷನಲ್ಲಿ ನಾನು ಜೆ ಕ್ಯಾಪ್ನ ಕನ್ಸಿಡರ್ ಮಾಡ್ತೀನಿ, ಝೆಡ್ ಡೈರೆಕ್ಷನಲ್ಲಿ ಕೆ ಕ್ಯಾಪ್ನ ಕನ್ಸಿಡರ್ ಮಾಡ್ತೀನಿ. ಸೊ ಮೈನಸ್ ಡಿ ವಿ ಬೈ ಡಿ ವೈ ಇಂಟು ಜೆ ಕ್ಯಾಪ್ ಮೈನಸ್ ಡಿ ವಿ ಬೈ ಡಿ ಝೆಡ್ ಇಂಟು ಕೆ ಕ್ಯಾಪ್. ಈ ಈಕ್ವೇಷನನ್ನು ನೀವು ಬೈ ಹಾರ್ಟ್ ಮಾಡ್ಕೊಳ್ಳಿ. in terms of electric field when voltage is given in terms of x y z ಮೂರು x and y and z ಕಾಂಪೊನೆಂಟ್ ಆಗಿ ಕೊಟ್ಟಿದ್ರೆ ಈ ಈಕ್ವೇಷನ್ ಅನ್ನು ಯೂಸ್ ಮಾಡಿ, ಆಯಿತಾ? ಇಲ್ಲಿ ಇವಾಗ ನೆಕ್ಸ್ಟ್ ಸ್ಟೆಪ್ ಏನು? ಇವಾಗ ಇದನ್ನು ರಿಮೆಂಬರ್ ಮಾಡ್ಕೊಳ್ಳಿ ನಿಮ್ಮ ಫೈನಲ್ ಎಕ್ಸಾಮ್ಗೂ, ನೀಟ್ ಆಗಿರಲಿ ಸಿ ಇ ಟಿ ಆಗಿರಲಿ. ಸೊ ಯಾಕೆ ಈ ಫಾರ್ಮುಲಾನ ಬೈ ಹಾರ್ಟ್ ಮಾಡಿ ಅಂತ ಕೇಳ್ತಾ ಇದ್ದೀನಿ ಅಂದರೆ ಈ ಕ್ವಶ್ಚನಲ್ಲಿ ಬರೀ ವಿ ಈಸ್ ಈಕ್ವಲ್ ಟು 4x ಸ್ಕ್ವೇರ್ ಅಂತ ಕೊಟ್ಟಿದ್ದಾರೆ. ಕರೆಕ್ಟಾ? ಎಲ್ಲಾದರೂ ವಿ ವ್ಯಾಲ್ಯೂ 4x ಸ್ಕ್ವೇರ್ ಪ್ಲಸ್ ವೈ ಸ್ಕ್ವೇರ್ ಪ್ಲಸ್ ಝೆಡ್ ಅಂತ ಕೊಟ್ಟಿದ್ರೆ ಏನು ಮಾಡ್ತೀರಾ? ಆವಾಗಲೂ ಇದೇ ಫಾರ್ಮುಲಾಗೆ ವ್ಯಾಲ್ಯೂ ಆಫ್ ವಿನ ಸಬ್ಸ್ಟಿಟ್ಯೂಟ್ ಮಾಡೋದು. ಈ ಕ್ವಶ್ಚನ್ನು ಬೇಸಿಕಲಿ ಈಸಿ ಇದೆ, ಬಟ್ ನೆಕ್ಸ್ಟ್ ವರ್ಷ ಕೇಳೋ ಕ್ವಶ್ಚನ್ ಕಷ್ಟ ಇರ್ಬೋದು, ಯಾರಿಗೆ ಗೊತ್ತು. ಸೊ ಇವಾಗ ನೆಕ್ಸ್ಟ್ ಸ್ಟೆಪ್ಪಲ್ಲಿ ಏನು ಮಾಡ್ತೀನಿ ಅಂದರೆ ವಿ ಜಾಗದಲ್ಲಿ ನಾನು 4x ಸ್ಕ್ವೇರ್ನ ಸಬ್ಸ್ಟಿಟ್ಯೂಟ್ ಮಾಡೋದು ಅಷ್ಟೇ. ತುಂಬ ಸಿಂಪಲ್ಲು, ಡೈರೆಕ್ಟ್ ಸಬ್ಸ್ಟಿಟ್ಯೂಷನ್ನು. ಬಟ್ ಫಾರ್ಮುಲಾನೇ ನಿಮಗೆ ಗೊತ್ತಿಲ್ಲದಿದ್ದರೆ ಹೇಗೆ? ಇಸ್ ಈಕ್ವಲ್ ಟು ಮೈನಸ್ ಡಿ ಬೈ ಡಿ ಎಕ್ಸ್ ಆಫ್ ವಿ ಜಾಗದಲ್ಲಿ 4x ಸ್ಕ್ವೇರ್ನ ಸಬ್ಸ್ಟಿಟ್ಯೂಟ್ ಮಾಡ್ತೀನಿ ಇಂಟು ಐ ಕ್ಯಾಪ್ ಮೈನಸ್ ಡಿ ಬೈ ಡಿ ವೈ ಆಫ್ 4x ಸ್ಕ್ವೇರ್ ಇಂಟು ಜೆ ಕ್ಯಾಪ್ ಮೈನಸ್ ಡಿ ಬೈ ಡಿ ಝೆಡ್ ಆಫ್ 4x ಸ್ಕ್ವೇರ್ ಇಂಟು ಕೆ ಕ್ಯಾಪ್. ಸೊ ಬೇಸಿಕಲಿ ನಾನು ಏನು ಮಾಡಿದೆ, ವ್ಯಾಲ್ಯೂ ಆಫ್ ವಿ ಜಾಗದಲ್ಲಿ ಇದನ್ನು ಸಬ್ಸ್ಟಿಟ್ಯೂಟ್ ಮಾಡಿದ್ದೀನಿ ಅಷ್ಟೇ. ಇವಾಗ ಡಿ ಬೈ ಡಿ ವೈ ಆಫ್ 4x ಸ್ಕ್ವೇರ್, ಎಕ್ಸ್ ಇಸ್ ಅ ವಿ ಇಸ್ ಅ ಫಂಕ್ಷನ್ ಆಫ್ ಎಕ್ಸ್. ಕ್ಯಾನ್ ಐ ಡಿಫ್ರೆನ್ಶಿಯೇಟ್ ಎಕ್ಸ್ ವಿತ್ ರೆಸ್ಪೆಕ್ಟ್ ಟು ವೈ? ಈ ಟರ್ಮ್ ಏನಾಗುತ್ತೆ, ಬೇಸಿಕಲಿ ಈ ಟರ್ಮು 0 ಆಗುತ್ತೆ. ಐ ಕೆನಾಟ್ ಡಿಫ್ರೆನ್ಶಿಯೇಟ್ ಎಕ್ಸ್ ಇನ್ ಟರ್ಮ್ಸ್ ಆಫ್ ವೈ. ಸೊ ಸಿಮಿಲರ್ಲಿ ಐ ಕೆನಾಟ್ ಡಿಫ್ರೆನ್ಶಿಯೇಟ್ ಎ ಫಂಕ್ಷನ್ ಆಫ್ ಎಕ್ಸ್ ಇನ್ ಟರ್ಮ್ಸ್ ಆಫ್ ಝೆಡ್.
ಸೊ ಎಕ್ಸ್ ಸ್ಕ್ವೇರ್ನ ನಾನು ವಿತ್ ರೆಸ್ಪೆಕ್ಟ್ ಟು ಝೆಡ್ ಡಿಫ್ರೆನ್ಷಿಯೇಟ್ ಮಾಡೋಕ್ಕಾಗತ್ತಾ? ಸೊ ಈ ಟರ್ಮು 0 ಆಗುತ್ತೆ. ಸೊ ಬೇಸಿಕಲಿ ನಾನು ಇದು ಎರಡು ಟರ್ಮು 0 ಆಗಿ ಹೋಗುತ್ತೆ. ದಿಸ್ ಬಿಕಮ್ಸ್ 0, ದಿಸ್ ಬಿಕಮ್ಸ್ 0. ಸೊ ಎಲೆಕ್ಟ್ರಿಕ್ ಫೀಲ್ಡ್ E ವಿಲ್ ಬಿ ಈಕ್ವಲ್ ಟು ಮೈನಸ್ ಡಿ ಬೈ ಡಿ ಎಕ್ಸ್ ಆಫ್ 4x² ಇಂಟು ಐ ಕ್ಯಾಪ್ ಆಗಿ ಇರುತ್ತೆ. ಸೊ ಡಿಫ್ರೆನ್ಸಿಯೇಷನ್, ಸೊ ಇದರಲ್ಲಿ 4 ಇಸ್ ಅ ಕಾನ್ಸ್ಟೆಂಟ್ ಆಚೆ ಬರ್ಕೋತೀನಿ, -4 ಇಂಟು ಡಿ ಬೈ ಡಿ ಎಕ್ಸ್ ಆಫ್ x² ಇಂಟು ಐ ಕ್ಯಾಪ್. ಡಿಫ್ರೆನ್ಸಿಯೇಷನ್ ಆಫ್ x² ವಿತ್ ರೆಸ್ಪೆಕ್ಟ್ ಟು ಎಕ್ಸ್ ಏನು 2x ಆಗಿ ಇರುತ್ತೆ. ಸೊ E ವಿಲ್ ಬಿ ಈಕ್ವಲ್ ಟು -4 ಇಂಟು ಡಿಫ್ರೆನ್ಸಿಯೇಷನ್ ಆಫ್ x² ಇಸ್ 2x ಇಂಟು ಐ ಕ್ಯಾಪ್. ದಿಸ್ ವಿಲ್ ಬಿ -8x ಐ ಕ್ಯಾಪ್ ಅಂತ ನನಗೆ ಬಂತು. ಏನು 8x y ಕ್ಯಾಪ್ ಅಂದರೆ? ಈಗ ಸೊಲ್ಯೂಷನ್ ನೋಡಿ, ಇದು ನೆಗೆಟಿವ್ ಎಕ್ಸ್ ಡೈರೆಕ್ಷನಲ್ಲಿ ಇದೆ. ಐ ಕ್ಯಾಪ್ ಅಂದರೆ ಎ ಯೂನಿಟ್ ವೆಕ್ಟರ್ ಅಲಾಂಗ್ ದ ಎಕ್ಸ್ ಆಕ್ಸಿಸ್, ಮೈನಸ್ ಐ ಕ್ಯಾಪ್ ಅಂದರೆ ಎ ಯೂನಿಟ್ ವೆಕ್ಟರ್ ಅಲಾಂಗ್ ನೆಗೆಟಿವ್ ಎಕ್ಸ್ ಆಕ್ಸಿಸ್ ಅಂತ. 8 ಯೂನಿಟ್ಸ್ ಇದೆ. ಸೊ 8 ಅಲಾಂಗ್ ನೆಗೆಟಿವ್ ಎಕ್ಸ್ ಆಕ್ಸಿಸ್. ಸೊ ಆಪ್ಷನ್ ಡಿ ಇಸ್ ದ ಕರೆಕ್ಟ್ ಆನ್ಸರ್ ಫಾರ್ ದಿಸ್. ಬೇಸಿಕಲಿ ಈ ಫಾರ್ಮುಲಾನ ಬೈಹಾರ್ಟ್ ಮಾಡ್ಕೊಳ್ಳಿ. ಯಾವುದೇ ವ್ಯಾಲ್ಯೂ ಆಫ್ ವಿನ ಡೈರೆಕ್ಟಾಗಿ ಸಬ್ಸ್ಟಿಟ್ಯೂಟ್ ಮಾಡೋದು, ಡಿಫ್ರೆನ್ಸಿಯೇಷನ್ ಮಾಡೋದು ತುಂಬ ಈಸಿ ಆಯಿತಾ. ಸ್ವಲ್ಪ ಥಿಯರಿ ಹೇಳಬೇಕಾಗಿ ಬಂತು, ಯಾಕೆಂದರೆ ಥಿಯರಿ ಹೇಳ್ದಿದ್ರೆ ನಿಮಗೆ ಅದು ಏನು ಆಗ್ತಾ ಇದೆ ಅಂತಲೇ ನಿಮಗೆ ಗೊತ್ತಾಗೋದಿಲ್ಲ. ಓಕೆನಾ? ಸೊ ಇವಾಗ ನೆಕ್ಸ್ಟ್ ಕ್ವಶನನ್ನು ನೋಡೋಣ. ಈ ಕ್ವಶನನ್ನು KCET 2017 ಕೇಳಿದ್ದಾರೆ. 2 ಸ್ಪಿಯರ್ಸ್ ಆಫ್ ಎಲೆಕ್ಟ್ರಿಕ್ ಚಾರ್ಜಸ್ +2 nanocoulomb and -8 nanocoulomb are placed at a distance d apart. If they are allowed to touch each other, what is the new distance between them to get a repulsive force of same magnitude as before? ಸೊ ನಾನು ನಿಮಗೆ ಇವಾಗ ಇಮ್ಯಾಜಿನೇಷನ್ ಮಾಡ್ಕೊಳ್ಳಿ, ನಮ್ಮ ಹತ್ರ 2 ಸ್ಪಿಯರ್ ಇದೆ. ಸೊ ಇದೊಂದು ಸ್ಪಿಯರು, ಇದೊಂದು ಸ್ಪಿಯರು. ಇದೆರಡರ ಮಧ್ಯೆ ಡಿಸ್ಟೆನ್ಸ್ ಆಫ್ ಸಪರೇಷನ್ನು ಡಿ ಇದೆ. ಈ ಸ್ಪಿಯರ್ನ ಎ ಅಂತ ಕರಿತೀನಿ, ಈ ಸ್ಪಿಯರ್ನ ಬಿ ಅಂತ ಕರಿತೀನಿ. ಎ ಮೇಲೆ ಚಾರ್ಜು Q1 ಇಸ್ ಈಕ್ವಲ್ ಟು 2 nanocoulomb ಇದೆ, 2 × 10⁻⁹ ಕೂಲಂಬ್. ಬಿ ಮೇಲೆ ಚಾರ್ಜು Q2 ಇದೆ, ದಟ್ ಇಸ್ -8 × 10⁻⁹ ಕೂಲಂಬ್ ಇದೆ ಅಂತ ಅಂದ್ಕೊಳ್ಳಿ. ಇವಾಗ ಆಬ್ವಿಯಸ್ಲಿ ಇದೆರಡು ಅಪೋಸಿಟ್ ಚಾರ್ಜಸ್ಸು. ಸೊ ದೇರ್ ವಿಲ್ ಬಿ ಅ ಫೋರ್ಸ್ ಆಫ್ ಅಟ್ರಾಕ್ಷನ್ ಬಿಟ್ವೀನ್ ದ ಟು. ಆ ಫೋರ್ಸನ್ನು ನಾನು ಎಫ್ ಅಂತ ಕರಿತೀನಿ. ಸೊ ಎಫ್ ಇಸ್ ಗಿವನ್ ಬೈ ಕೆ Q1 Q2 ಬೈ R², ಕರೆಕ್ಟಾ? ವಿಚ್ ಇಸ್ ಈಕ್ವಲ್ ಟು ಕೆ ಇಂಟು Q1 ವ್ಯಾಲ್ಯೂ ಏನು 2 nanocoulomb. ಸೊ 2 × 10⁻⁹ ಇಂಟು Q2 ವ್ಯಾಲ್ಯೂ -8 ಇದೆ. ನನಗೆ ಫೋರ್ಸ್ ಆಫ್ ಅಟ್ರಾಕ್ಷನ್ ಆದರೂ ಆಗಿರಲಿ, ರಿಪಲ್ಷನ್ ಆದರೂ ಆಗಿರಲಿ, ಅವ್ರು ಕೇಳ್ತಿದ್ದಾರೆ ನೋಡಿ ಬರೀ ಮ್ಯಾಗ್ನಿಟ್ಯೂಡ್ ಸೇಮ್ ಆಗಿರಬೇಕು ಅಂತ. ಹಾಗಾಗಿ ನಾನು ಇದನ್ನು ಬರೀ 8 ಅಂತ ತೊಗೊತೀನಿ, 8 nanocoulomb ಅಂತ ತೊಗೋತೀನಿ. 10⁻⁹ ಡಿವೈಡೆಡ್ ಬೈ ಡಿಸ್ಟೆನ್ಸ್ ಆಫ್ ಸಪರೇಷನ್ ಇದೆರಡರ ಮಧ್ಯೆ ಎಷ್ಟಿದೆ? ಡಿ ಇದೆ. ಸೊ d². ಸೊ ಇವಾಗ ಏನಾಗುತ್ತೆ ಇದು? ಕೆ ಇಂಟು 8 2s 16 × 10⁻⁸ ಡಿವೈಡೆಡ್ ಬೈ d². ಸೊ ನಾನು ಏನು ಮಾಡಿದೆ? 8 × 2ನ 16 ಅಂತ ಬರ್ಕೊಂಡೆ. 10⁻⁹ × 10⁻⁹ ಬಿಕಮ್ಸ್ 10⁻⁸ ಬೈ d². ದಿಸ್ ಇಸ್ ದ ಫೋರ್ಸ್ ಆಫ್ ಅಟ್ರಾಕ್ಷನ್ ಬಿಟ್ವೀನ್ ದ ಟು. ಇವಾಗ ನೆಕ್ಸ್ಟ್ ಏನು ಮಾಡ್ತಾರೆ ಅಂದರೆ, ಇಫ್ ದೇ ಆರ್ ಅಲೌಡ್ ಟು ಟಚ್ ಈಚ್ ಅದರ್, ಇದೆರಡು ಸ್ಪಿಯರ್ನ ಒಂದಕ್ಕೊಂದನ್ನು ಟಚ್ ಮಾಡಿ ಯಾವುದೋ ಒಂದು ಡಿಸ್ಟೆನ್ಸ್ ಆಫ್ ಸಪರೇಷನಲ್ಲಿ ಇಡ್ತಾರಂತೆ. ಆ ಡಿಸ್ಟೆನ್ಸ್ನ ಡಿ ಡ್ಯಾಶ್ ಅಂತ ಕರಿತೀನಿ. ಆದರೆ ಇವಾಗಲೂ ಎಲೆಕ್ಟ್ರೋಸ್ಟ್ಯಾಟಿಕ್ ಫೋರ್ಸ್ ಆಫ್ ಅಟ್ರಾಕ್ಷನ್ ಅಥವಾ ರಿಪಲ್ಷನ್ ಇದ್ದೇ ಇರುತ್ತೆ. ಆ ಫೋರ್ಸ್ನ ಎಫ್ ಡ್ಯಾಶ್ ಅಂತ ಕರಿತೀನಿ. ಆಯಿತಾ? ಅವ್ರು ಏನಂತ ಕೇಳ್ತಾ ಇದ್ದಾರೆ? ವಾಟ್ ಈಸ್ ದ ನ್ಯೂ ಡಿಸ್ಟೆನ್ಸ್ ಬಿಟ್ವೀನ್ ದೆಮ್ ಟು ಗೆಟ್ ಅ ರಿಪಲ್ಸಿವ್ ಫೋರ್ಸ್ ಆಫ್ ಸೇಮ್ ಮ್ಯಾಗ್ನಿಟ್ಯೂಡ್. ಸೊ ಎಫ್ ಡ್ಯಾಶ್ ಮಸ್ಟ್ ಬಿ ಸೇಮ್ ಆಸ್ ಎಫ್. ಯಾವಾಗ ಅಂತ ಕೇಳಿದ್ರೆ ಡಿ ಡ್ಯಾಶ್ ವ್ಯಾಲ್ಯೂ ಏನಾಗಿರುತ್ತೆ ಅಂತ. So if f dash is equal to f, what will be the value of d dash? Okay. So ಇವಾಗ after touching ಏನಾಗುತ್ತೆ? After touching I will consider this as sphere A, I will consider this as sphere B. ಆಯಿತಾ? ಡಿಸ್ಟೆನ್ಸ್ ಆಫ್ ಸಪರೇಷನ್ ಬಿಟ್ವೀನ್ ದಿಸ್ ಟು ಸ್ಪಿಯರ್ಸ್ ಗೊತ್ತಿಲ್ಲ, ಡಿ ಡ್ಯಾಶ್ ನ್ಯೂ ಡಿಸ್ಟೆನ್ಸ್ ಇದು. ಆಯಿತಾ? ಸೊ ಇವಾಗ ಟಚ್ ಮಾಡಿದಾಗ ಚಾರ್ಜು ಈ ಒಂದು ಸ್ಪಿಯರ್ನ ಇನ್ನೊಂದು ಸ್ಪಿಯರ್ ಜೊತೆ ಟಚ್ ಮಾಡಿದಾಗ ಇವಾಗಲೂ Q1 Q2 ವ್ಯಾಲ್ಯೂ ಸೇಮ್ ಇರುತ್ತಾ? ಖಂಡಿತ ಇಲ್ಲ. ಸೊ ಚಾರ್ಜ್ ಆನ್ ಸ್ಪಿಯರ್ ಎ Q1 ಡ್ಯಾಶ್ ಆಗಿ ಇರುತ್ತೆ, ಚಾರ್ಜ್ ಆನ್ ಸ್ಪಿಯರ್ ಬಿ Q2 ಡ್ಯಾಶ್ ಆಗಿ ಇರುತ್ತೆ. ಫೋರ್ಸ್ ಆಫ್ ಅಟ್ರಾಕ್ಷನ್ ಅಥವಾ ರಿಪಲ್ಷನ್ನು ಎಫ್ ಡ್ಯಾಶ್ ಆಗಿ ಇರುತ್ತೆ. ಸೊ ಚಾರ್ಜ್ ಆನ್ ಈಚ್ ಸ್ಪಿಯರ್ ಏನಾಗಿರಬೇಕು? ಚಾರ್ಜ್ ಆನ್ ಈಚ್ ಸ್ಪಿಯರ್ Q1 ಡ್ಯಾಶ್ ವಿಲ್ ಬಿ ಸೇಮ್ ಆಸ್ ದಟ್ ಆಫ್ Q2 ಡ್ಯಾಶ್. ಗೊತ್ತಾ ನಿಮಗೆ ಇದು ಯಾಕೆ ಅಂತ? ಯಾಕೆಂದರೆ ಒಂದಕ್ಕೊಂದು ಟಚ್ ಮಾಡಿದಾಗ ಎರಡು ಸ್ಪಿಯರು ಸೇಮ್ ಚಾರ್ಜ್ನ ಅಟೈನ್ ಮಾಡೋಕ್ಕೆ ಟ್ರೈ ಮಾಡ್ತಾ ಇರುತ್ತೆ. ಸೊ
Q1 dash will be same as that of Q2 dash. ಇದು ಎಷ್ಟಕ್ಕೆ ಈಕ್ವಲೆಂಟ್ ಆಗಿರುತ್ತೆ ಅಂದರೆ ಇನಿಷಿಯಲಿ ಎ ಮೇಲೆ ಇದಿತ್ತು ಬಿ ಮೇಲೆ ಇದಿತ್ತಲ್ವಾ, ಸೊ ಆಫ್ಟರ್ ಕಾಂಟ್ಯಾಕ್ಟ್ ದಟ್ ಬಿಕಮ್ಸ್ Q1 ಪ್ಲಸ್ Q2 ಡಿವೈಡೆಡ್ ಬೈ 2 ಅಷ್ಟು ಅಟೈನ್ ಮಾಡೋಕ್ಕೆ ಟ್ರೈ ಮಾಡ್ತಾ ಇರುತ್ತೆ ಈಚ್ ಸ್ಪಿಯರ್. ಓಕೆನಾ? ಸೊ ಏನಾಗುತ್ತೆ ಹಾಗಾದರೆ ಆ ಈಚ್ ಸ್ಪಿಯರ್ ಅಂತ ಕೇಳಿದ್ರೆ ದಿಸ್ ವಿಲ್ ಬಿ ವ್ಯಾಲ್ಯೂ ಆಫ್ Q1 ಏನು 2 ಇಂಟು 10 ಪವರ್ ಮೈನಸ್ 9, ವ್ಯಾಲ್ಯೂ ಆಫ್ Q2 ಏನು that is minus 8 into 10 power minus 9 whole divided by 2. So 2 minus 8 becomes minus 6 into 10 power minus 9 by 2. So this becomes minus 3 into 10 power minus 9 coulombs. ಯಾವುದು ಇವಾಗ the new charge on each spheres. So Q1 dash will be equal to Q2 dash will be minus 3 nano coulomb ಅಂತ ಬಂತು ನನಗೆ Q1 dash Q2 dash value. ಸೊ ಇವಾಗ F dash ನ ಬರೀರಿ ಹಾಗಾದರೆ. ಸೊ F dash will be equal to K Q1 dash Q2 dash by D dash the whole square. So F dash ಹಾಗಾದರೆ ಏನಾಗಿರುತ್ತೆ, F dash will be K into Q1 ವ್ಯಾಲ್ಯೂ ಏನು 3 ನ್ಯಾನೋ ಕೂಲಮ್, 3 ಇಂಟು 10 ಪವರ್ ಮೈನಸ್ 9. ನಾನು ಮೈನಸ್ 3 ತಗೋತಾ ಇಲ್ಲ, ನನಗೆ ಬರೀ ಮ್ಯಾಗ್ನಿಟ್ಯೂಡ್ ಬೇಕು ಆಯಿತಾ. Q2 ವ್ಯಾಲ್ಯೂನೂ ಅಷ್ಟೇ 3 ನ್ಯಾನೋ ಕೂಲಮ್, 3 ಇಂಟು 10 ಪವರ್ ಮೈನಸ್ 9 ಡಿವೈಡೆಡ್ ಬೈ D dash the whole square. So this becomes, so K by D dash the whole square, 3 into 3 is 9 into 10 power minus 18. ಇವಾಗ ಡಿ ಡ್ಯಾಶ್ ವ್ಯಾಲ್ಯೂ ಹೇಗೆ ಕಂಡುಹಿಡಿಬೇಕು ಅಂದರೆ ನೋಡಿ, ವಾಟ್ ಇಸ್ ದ ನ್ಯೂ ಡಿಸ್ಟೆನ್ಸ್ ಬಿಟ್ವೀನ್ ದೆಮ್ ಟು ಗೆಟ್ ಅ ರಿಪಲ್ಸಿವ್ ಫೋರ್ಸ್ ಆಫ್ ಸೇಮ್ ಮ್ಯಾಗ್ನಿಟ್ಯೂಡ್. ಎಫ್ ಡ್ಯಾಶ್ ಏನು ರಿಪಲ್ಸಿವ್ ಫೋರ್ಸ್ ಇರುತ್ತಲ್ಲ ಅದು ಎಫ್ಗೆ ಈಕ್ವಲೆಂಟ್ ಆಗಿರಬೇಕಂತೆ. ಸೊ ಗಿವನ್ ದಟ್ ಎಫ್ ಡ್ಯಾಶ್ ಇಸ್ ಈಕ್ವಲ್ ಟು ಎಫ್. ಸೊ ಫ್ರಮ್ ದಿಸ್ ಐ ಹ್ಯಾವ್ ಟು ಈಕ್ವೇಟ್ ಎಫ್ ಡ್ಯಾಶ್ ಆ್ಯಂಡ್ ಎಫ್. ಎಫ್ ಡ್ಯಾಶ್ ಅಂದರೆ ಏನು, ದಿಸ್ ಇಸ್ ದ ವ್ಯಾಲ್ಯೂ ಆಫ್ ಎಫ್ ಡ್ಯಾಶ್. ಸೊ ಇದಲ್ವಾ ವ್ಯಾಲ್ಯೂ ಆಫ್ ಎಫ್ ಡ್ಯಾಶು, ಅದನ್ನು ಬರ್ಕೋತೀನಿ ಇಲ್ಲಿ. ಸೊ ಕೆ ಇಂಟು 9 ಇಂಟು 10 ಪವರ್ ಮೈನಸ್ 18 ಡಿವೈಡೆಡ್ ಬೈ ಡಿ ಡ್ಯಾಶ್ ದ ಹೋಲ್ ಸ್ಕ್ವೇರ್ ಮಸ್ಟ್ ಬಿ ಈಕ್ವಲ್ ಟು ಎಫ್ ವ್ಯಾಲ್ಯೂ ಏನು, ದಿಸ್ ಇಸ್ ದ ವ್ಯಾಲ್ಯೂ ಆಫ್ ಎಫ್, ಅದನ್ನು ಬರ್ಕೋತೀನಿ. ಸೊ ಕೆ ಇಂಟು 16 ಇಂಟು 10 ಪವರ್ ಮೈನಸ್ 18 ಡಿವೈಡೆಡ್ ಬೈ ಡಿ ಸ್ಕ್ವೇರ್. ಸೊ ಯಾವ್ಯಾವ ಟರ್ಮ್ ಕ್ಯಾನ್ಸಲ್ ಮಾಡಬೇಕೋ ಮಾಡ್ಕೊಂಬಿಡಿ. ಸೊ ಕೆ ಕ್ಯಾನ್ಸಲ್ಡ್ ಔಟ್, 10 ಪವರ್ ಮೈನಸ್ 18 10 ಪವರ್ ಮೈನಸ್ 18 ಕ್ಯಾನ್ಸಲ್ಡ್ ಔಟ್. ನನಗೆ ಡಿ ಡ್ಯಾಶ್ ಸ್ಕ್ವೇರ್ ವ್ಯಾಲ್ಯೂ ಬೇಸಿಕಲಿ ಬೇಕು. ಸೊ ಇದನ್ನು ಇಲ್ಲಿ ಕ್ರಾಸ್ ಮಲ್ಟಿಪ್ಲೈ ಮಾಡಿಕೊಂಡು ಇದನ್ನು ಇಲ್ಲಿ ಮಾಡ್ಕೋತೀನಿ. ಆವಾಗ ಏನಾಗುತ್ತೆ, ಡಿ ಡ್ಯಾಶ್ ಸ್ಕ್ವೇರ್ ವಿಲ್ ಬಿ ಈಕ್ವಲ್ ಟು 9d ಸ್ಕ್ವೇರ್ ಬೈ 16. ಸೊ ವಿಚ್ ಇಂಪ್ಲೈಸ್ ದಟ್ ಡಿ ಡ್ಯಾಶ್ ಇಸ್ ಈಕ್ವಲ್ ಟು ರೂಟ್ ಆಫ್ 9 by 16 d ಸ್ಕ್ವೇರ್ ಅಂತ ಆಗುತ್ತೆ. ಸೊ ಡಿ ಡ್ಯಾಶ್ ವಿಲ್ ಬಿ 3/4d ಅಂತ ಆಗುತ್ತೆ. ಸೊ 3/4d ಅಂತಿದೆಯಾ ನೋಡಿ, ಆಪ್ಷನ್ ಸಿ ನೋಡಿ 3/4d. ಸೊ ಆಪ್ಷನ್ ಸಿ ಇಸ್ ದ ಕರೆಕ್ಟ್ ಆನ್ಸರ್ ಫಾರ್ ದಿಸ್. ನಿಮಗೆ ಇಲ್ಲಿ ಬೇಸಿಕಲಿ ಏನೇನು ಗೊತ್ತಿರಬೇಕು, ಈ ಫಾರ್ಮುಲಾ ಹೆಂಗೂ ಗೊತ್ತಿರುತ್ತೆ, ಇದನ್ನು ಡೈರೆಕ್ಟಾಗಿ ಇಲ್ಲಿ ತನಕ ಬರ್ಕೊಂಡ್ಬಿಡ್ಬೋದು. ಆದರೆ ಇದೆರಡನ್ನ ಟಚ್ ಮಾಡಿದ್ಮೇಲೆ ಎರಡಕ್ಕೂ ಸೇಮ್ ಪೊಟೆನ್ಷಿಯಲ್ ಬರುತ್ತೆ. ಅದಕ್ಕೆ ಈ ಫಾರ್ಮುಲಾ ಹಾಕಿ ಎರಡರ ಮೇಲೂ ಚಾರ್ಜ್ನ ಕಂಡಿಟ್ಕೊಳ್ಳಿ. ಎಫ್ ಡ್ಯಾಶ್ ಏನು ಅಂತ ಬರ್ಕೊಳ್ಳಿ. ಸೊ ಅವ್ರು ಕೊಟ್ಟಿರೋ ಕಂಡೀಷನ್ ಪ್ರಕಾರ ಎಫ್ ಡ್ಯಾಶ್ ಇಸ್ ಈಕ್ವಲ್ ಟು ಎಫ್ ಅಂತ ಮಾಡೋದು ಏನೂ ಇಲ್ಲ. ಎಲ್ ಎಚ್ ಎಸ್ ಆರ್ ಎಚ್ ಎಸ್ ಅಲ್ಲಿ ಏನೇನು ಕ್ಯಾನ್ಸಲ್ ಆಗುತ್ತಲ್ಲ ಅದನ್ನು ಕ್ಯಾನ್ಸಲ್ ಮಾಡಿ ಡಿ ಡ್ಯಾಶ್ ವ್ಯಾಲ್ಯೂ ಕಂಡುಹಿಡಿಬೇಕು, ವಾಟ್ ಇಸ್ ದ ನ್ಯೂ ಡಿಸ್ಟೆನ್ಸ್ ಆಗಿರೋದ್ರಿಂದ. ಸೊ ಡಿ ಡ್ಯಾಶ್ ವ್ಯಾಲ್ಯೂ ಈಸಿಲಿ ಯು ಕ್ಯಾನ್ determine. So this can be done in less than 1.5 minutes with proper practice. Keep practicing.